ಕೆಳಗೆ ಮಂಡಿ ನೋವು ವಯಸ್ಸಾದವರು ಎಸ್ಪೆಷಲಿ 50, 60, 70, 80 ಮಂಡಿ ನೋವು ಸಿಕ್ಕಾಡೆ ನೋವು ಇರುತ್ತೆ. ರಾತ್ರಿ ನಿದ್ದೆ ಬರೋಲ್ಲ, ಕೆಲವು ಊತ ನೋವೆಲ್ಲ ಬಂದುಬಿಡುತ್ತೆ. ಎಷ್ಟೊಂದು ಜನ, ಸಾವಿರಾರು ಜನ ಆ ಮಂಡಿ ನೋವಿಂದ ನೈಟ್ ಚೆನ್ನಾಗಿ ನಿದ್ದೆ ಮಾಡೋ ಪೀಸ್ಫುಲ್ ನಿದ್ದೆ ಇರೋಲ್ಲ, ಬಳಲ್ತಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮೂಡಿರಲ್ಲ, ನಿದ್ದೆ ಸರಿಯಾಗಿರಲ್ಲ ಅಂತ ಇರಿಟೇಷನ್ನು. ಆ ರೀತಿಯ ಮಂಡಿ ನಿಮಗಿದೆಯಾ ಅಥವಾ ನಿಮ್ಮ ಮಿತ್ರರಿಗೆ ಯಾರು ಇದೆಯಾ, ಬಂಧು ಬಾಂಧವರಿಗೆ, ಅಜ್ಜ ಅಜ್ಜಿಗೆ, ಅಪ್ಪ ಅಮ್ಮನಿಗೆ ಯಾರು ಈ ಥರ ಮಂಡಿ ನೋವು ಇದೆಯಾ? ಈ ವಿಡಿಯೋನ ಪೂರ್ತಿ ನೋಡಿ. ಮಂಡಿ ನೋವಿಗೆ ಏನೇನು ಕಾರಣಗಳು, ಆಸ್ಟಿಯೋಆರ್ಥರೈಟಿಸ್ ಅಂತೀವಿ, ಮಂಡಿ ಸವೆತ, ರುಮಟಾಯ್ಡ್ ಆರ್ಥರೈಟಿಸ್ ಅಂತೀವಿ, ಯಾವ್ಯಾವ ಕಾರಣಗಳಿಂದ ಮಂಡಿ ನೋವು ಬರುತ್ತೆ, ಅದಕ್ಕೆ ಉಪಶಮನಗಳೇನು, ಸಿಂಪಲ್ ಹೌಸ್ ರೆಮಿಡೀಸ್ ಏನು ಮಾಡ್ಬೋದು, ಪೀಸ್ಫುಲ್ಲಾಗಿ ಕಣ್ತುಂಬ ನಿದ್ದೆ ಮಾಡೋಕ್ಕೆ ಏನೇನು ಟ್ರೀಟ್ಮೆಂಟ್ ತೊಗೊಬಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ಅಂತ, ಆರ್ಥೋಪೆಡಿಕ್ ಸರ್ಜನ್. 440ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ವಾರಕ್ಕೆ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮಗೆ ಅದು ಇಂಟಿಮೇಷನ್ ಬರುತ್ತೆ, ಬೆಲ್ಲೈಕನ್ ಒತ್ತೋದನ್ನು ಆಲ್ ಅಂತ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ತಪ್ಪದೆ ಎಲ್ಲ ವೇಳೆ ನೋಡಿ, ಈಗಲೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ಒನ್ ಆಫ್ ದ ಲೀಡಿಂಗ್ ಕಾಸ್, ಅತಿ ಮುಖ್ಯವಾದ ಕಾಮನ್ ಆಗಿರುವಂಥ ಕಾರಣ ಯಾವುದಪ್ಪ ಅಂದರೆ ಆಸ್ಟಿಯೋಆರ್ಥರೈಟಿಸ್ ಅಂತೀವಿ. ಮತ್ತು ಮಂಡಿ ಸವೆತ, ಆಸ್ಟಿಯೋಆರ್ಥರೈಟಿಸ್ ಅಂತ. ಸೊ ಅದಕ್ಕೆ ಭಾಳ ಕಾಮನ್, ವಯಸ್ಸಾದವ್ರಿಗೆ ನೀವು ನೋಡಿರ್ತೀರ. ಸೊ ಏನಾಗ್ತದೆ ಆಸ್ಟಿಯೋಆರ್ಥರೈಟಿಸ್ ಅಂದರೆ, ನೋಡಿ ಏನಾಗುತ್ತೆ, ನಾರ್ಮಲಾಗಿ ಈ ಥರ ಸರ್ಫೇಸ್ ಸ್ಮೂತಾಗಿರುತ್ತೆ. ಸೊ ಸ್ವಲ್ಪ ಸವೆತ ಬಿಟ್ಬಿಟ್ರೆ ಬರ್ತಾ 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 ಜಾಸ್ತಿ ಸವೆತ ಆಗ್ತಾ ಹೋಗುತ್ತೆ. ಸೊ ಆ ಕಾರ್ಟ್ಲೇಜ್ ಅಂತ ಏನಿರುತ್ತೆ, ಮೃದಸ್ಥಿ ಅಂತ ಏನಿರುತ್ತಲ್ಲ, ಅದು ವಯಸ್ಸಾಗ್ತಾ ಒಂದಕ್ಕೊಂದು ಉಜ್ಜಿ ಘರ್ಷಣೆಯಿಂದ ಸವೆತ ಆಗ್ತಾ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಸವೆತ ಅಷ್ಟು ಬೆಳವಣಿಗೆ ಆಯಿತು, ಬಟ್ ವಯಸ್ಸಲ್ಲಿ ಬೆಳವಣಿಗೆ ಆಗಲ್ಲ. ಸೊ ಮಂಡಿ ನೋವೇ ನಾನು ಎಷ್ಟೊಂದು ವೀಡಿಯೋಗಳು ಮಾಡಿದ್ದೀನಿ, ದಯವಿಟ್ಟು ಆ ವೀಡಿಯೋಗಳನ್ನ ಪೂರ್ತಿ ನೋಡಿ. ಸೊ ಆಸ್ಟಿಯೋಆರ್ಥರೈಟಿಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಇದು ನೈಟ್ ಪೇಯ್ನ್ ಬರೋಕ್ಕೆ. ಯಾಕೆಂತಂದರೆ ಮಂಡಿ ಎಲ್ಲ ಉಜ್ಜಿಬಿಟ್ಟಿರ್ತಾರಲ್ಲ, ಎಲ್ಲ ಸೌದಿರುತ್ತೆ. ಸೊ ರಾತ್ರಿ ಮಲ್ಕೊಂಡಾಗ ಸುತ್ತಮುತ್ತ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಒಂದಕ್ಕೊಂದು ರಬ್ ಆಗುತ್ತೆ. ರಬ್ ಆದಾಗ ಏನಾಗುತ್ತೆ, ಪೇಯ್ನ್ ಜಾಸ್ತಿ ಆಗುತ್ತೆ, ನೈಟ್ ನಿದ್ದೆ ಬರೋಲ್ಲ. ನೈಟ್ ಕ್ರೈಸ್ ಅಂತ, ನೈಟ್ ಪೇಯ್ನ್ಸ್ ಅಂತ ಹೇಳ್ತೀವಿ. ಅಡ್ವಾನ್ಸ್ ಸ್ಟೇಜಸ್ ಬಿಗಿನಿಂಗಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ಅಡ್ವಾನ್ಸ್ ಕೆಲವೆಲ್ಲ ಮಂಡಿಯಿಂದ ಬೆಂಡಾಗುತ್ತೆ, ಈ ಥರ ನಡೀತಿರ್ತಾರೆ, ನೋಡಿರ್ಬೋದು ನೀವು. ಅಂಥವ್ರಿಗೆಲ್ಲ ಅಂತ ಬೋನ್ ಆನ್ ಬೋನ್ ಅಂತೀವಿ. ಎಲ್ಲ ಕಾರ್ಟ್ಲೇಜ್ ಸರ್ಫೇಸ್ ಫುಲ್ ಡ್ಯಾಮೇಜ್ ಆಗಿ ಒಂದ್ರ ಮೇಲೆ ಒಂದು ಬೋನ್ ಕೂತ್ಕೊಂಡ್ಬಿಟ್ಟೆ, ಸಬ್ಕೊಂಡ್ರೆ ಬೋನ್ ಒಂದಕ್ಕೊಂದು ರಬ್ ಆಗ್ತಾ ಇರುತ್ತೆ. ಸೊ ಅವಾಗ ನೈಟ್ ಪೇಯ್ನ್ ಆಗುತ್ತೆ ಗೆಳೆಯರೆ. ಸೊ ಆಸ್ಟಿಯೋಆರ್ಥರೈಟಿಸ್ ಮೋಸ್ಟ್ ಕಾಮನ್ ಕಂಡೀಷನ್ನು ನೈಟ್ ಪೇಯ್ನ್ ಬರುವಂಥದ್ದಕ್ಕೆ. ಸೊ ಹಾಗಾಗಿ ನೈಟ್ ಪೇಯ್ನ್ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಂಡ್ರಲ್ಲ, ಮಸಲ್ಸ್ ರಿಲ್ಯಾಕ್ಸ್ ಆದಾಗ ಒಂದಕ್ಕೊಂದು ಉಜ್ಜಿಬಿಡುತ್ತೆ, ಅವಾಗಲೇ ನೋವಾಗುವಂಥದ್ದು. ಸೊ ಅದಕ್ಕೇನು ಟ್ರೀಟ್ಮೆಂಟ್ ಅಂತ ಪೂರ್ತಿ ಕೊನೆಯಲ್ಲಿ ಹೇಳ್ತೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಇಲ್ಲ, ಎರಡನೇದು ಬಂದು ಟೆಂಡೈಟಿಸ್ ಅಂಡ್ ಓವರ್ ಯೂಸ್ ಇಂಜುರೀಸ್ ಅಂತೀವಿ, RS ಅಂತೀವಿ, ರಿಪೀಟೆಡ್ ಸ್ಟ್ರೆಸ್ ಇಂಜುರೀಸ್ ಅಂತ ಹೇಳ್ತೀವಿ ನಾವು. ಓವರ್ ಯೂಸ್ ಇಂಜುರೀಸ್, ನಿಮಗೆ ಅಷ್ಟೊಂದು ಅಭ್ಯಾಸ ಇರಲ್ಲ, ಇದ್ದಕ್ಕಿದ್ದಂಗೆ ಓವರಾಗಿ ಸೈಕ್ಲಿಂಗ್ ಮಾಡಿಬಿಡ್ತೀರಾ, ಇದ್ದಕ್ಕಿದ್ದಂಗೆ ಜಾಸ್ತಿ ಸ್ಕಿಪ್ಪಿಂಗ್ ಮಾಡಿಬಿಡ್ತೀರಾ, ಇದ್ದಕ್ಕಿದ್ದಂಗೆ ಜಾಸ್ತಿ ನಡೆದು ಬಿಡ್ತೀರಾ ಅಲ್ವಾ. ಸೊ ಅಭ್ಯಾಸ ಇಲ್ದೇ ಓವರ್ ಯೂಸ್ ಮಾಡಿದಾಗ, ಅಥವಾ ಲಾಂಗ್ ಟರ್ಮ್ ನಿಂತ್ಕೊಂಡ್ಬಿಟ್ಟಿರ್ತೀರ, ಎಲ್ಲೋ ಹೋಗಿರ್ತೀರ, ಬೆಟ್ಟ ಹತ್ಬಿಟ್ಟಿರ್ತೀರ, ದೇವಸ್ಥಾನಕ್ಕೆ ಲಾಂಗ್ ಕ್ಯೂ ಇರುತ್ತೆ, ತಿರುಪತಿಗೆ ಹೋಗಿ ಬಂದಿರ್ತಾರೆ ಪೇಷಂಟ್ಸ್, ಕೆಲವು ಬೆಟ್ಟ ಹತ್ಬಿಡ್ತಾರೆ. ಸೊ ಈ ರೀತಿ ಯಾವ ನಿಮಗೆ ಓವರ್ ಯೂಸ್ ಆಗಿ ಇಂಜುರೀಸ್ ಆಗುತ್ತೆ, ಅವ್ರು ಟೆಂಡೈಟಿಸ್ ಅಂತ ಇದೆ. ಮಂಡಿ ಸುತ್ತಮುತ್ತ ಎಷ್ಟೊಂದು ಟೆಂಡನ್ಸ್ ಇದೆ, ಸೆಮಿ ಟೆಂಡನ್ಸ್ ಅಂತಿದೆ, ಸೆಮಿ ಎಂಬ್ರನ್ಸ್ ಅಂತಿದೆ, ಎಷ್ಟೊಂದು ಬೈಸೆಪ್ಸ್ ಫಿಮೋರಿಸ್ ಅಂತ ಎಷ್ಟೊಂದು ಟೆಂಡನ್ಸ್. ಟೆಂಡಾನ್ಸ್ ಇನ್ಫ್ಲಮೇಷನ್, ಅದಕ್ಕೆ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಸೊ ಆ ಟೆಂಡನ್ ಇನ್ಸೆಷನ್ ಆಗುವಂಥ ಜಾಗದಲ್ಲಿ ಇನ್ಫ್ಲಮೇಷನ್ ಆಗಿ ಟೆಂಡಿನೈಟಿಸ್ ಅಂತ ಆಗುವಂಥದ್ದು. ಆ ರೀತಿ ಆದಾಗ ಎಕ್ಸ್ಪೆಷಲಿ ನೈಟ್ ಟೈಮಲ್ಲಿ ಅದು ಇನ್ಫ್ಲಮೇಷನ್ ಜಾಸ್ತಿ ಆಗಿ ಪೇಯ್ನು ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ರಾತ್ರಿ ಹೊತ್ತು ನಿದ್ದೆಯನ್ನು ಕೆಡಿಸೋದ್ರಲ್ಲಿ ಇದೊಂದು ಮುಖ್ಯವಾದ ಕಾರಣ. ಸೊ ಹಾಗೆ ನೀವು ಓವರ್ ಯೂಸ್ ಮಾಡಿದ್ದೀರಾ, ನಿಮಗೆ ಅಭ್ಯಾಸ ಇಲ್ಲದೇ ಜಾಸ್ತಿ ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ, ಸ್ಕಿಪ್ಪಿಂಗ್ ಯಾವುದೇ ಇರ್ಬೋದು, ಅದು ಮಾಡಿದಾಗ ಈ ರೀತಿ ರಾತ್ರಿ ನೋವು ಬರುವಂಥ ಚಾನ್ಸಸ್ ಜಾಸ್ತಿ. ಗೆಳೆಯರ ಮೂರನೇದು ಇಂಜುರಿ ಆ್ಯಂಡ್ ಟ್ರಾಮಾ ಅಂತ ಹೇಳ್ತೀವಿ. ನಿಮ್ಗೆ ಯಾವಾಗಲೂ ಫ್ರ್ಯಾಕ್ಚರ್ಸ್ ಆಗಿರುತ್ತೆ, ಆಪ್ರೇಷನ್ ಮಾಡಿಸ್ಕೊಂಡಿರ್ತೀರಾ, ಲಿಗಮೆಂಟ್ ಇಂಜುರೀಸ್ ಆಗಿರುತ್ತೆ, ಕೊಲಾಟ್ರಲ್ ಲಿಗಮೆಂಟ್ ಇಂಜುರಿ ಅಂತೀವಿ, ಕ್ರುಷಿಯೇಟ್ ಲಿಗಮೆಂಟ್ ಇಂಜುರೀಸ್ ಅಂತೀವಿ, ಅದೆಲ್ಲ ಮೈಕ್ರೋ ಟೇರ್ ಆಗಿರುತ್ತೆ ಅಲ್ವಾ. ಸೊ ಈ ಥರ ಇಂಜುರೀಸ್ ಆದಾಗ ನೈಟ್ ಟೈಮಲ್ಲಿ ಬಾಡಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಬೆಳಗ್ಗೆ ಹೊತ್ತು ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಅದು ಇದು ಕೆಲಸ, ಎಷ್ಟೊಂದು ಜನ ನಂಗೆ ಪೇಷಂಟ್ಸ್ ಹೇಳ್ತಾರೆ, ಏನಪ್ಪ ಅಂತಂದರೆ ಬೆಳಗ್ಗೆ ಹೊತ್ತು ನಮ್ಗೆ ಗೊತ್ತಲ್ಲ ಡಾಕ್ಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ಸಾವಿರಾರು ಕೆಲಸ ಇರುತ್ತೆ, ಮಕ್ಕಳು ಮರಿ ಅದು ಇದು, ಗಂಡಂಗೆ ತಿಂಡಿ ರೆಡಿ ಮಾಡು, ಮಕ್ಕಳಿಗೆ ಸ್ಕೂಲ್ಗೆ ಓದಿಸು, ಪಾಠ ಮಾಡಿಸು, ಅದು ನೋಡು, TV ಸೀರಿಯಲ್ ನೋಡು. ಸೊ ಮೈಂಡ್ ಎಂಗೇಜ್ ಆಗಿರುತ್ತೆ. ಬೆಳಗ್ಗೆ ಹೊತ್ತು ನಾವು ಗೊತ್ತಾಗಲ್ಲ. ರಾತ್ರಿ ಮಲಗಿದಾಗ ಏನಾಗುತ್ತೆ, ನಿಶಬ್ದವಾಗಿರ್ತೀರ, ಮಲ್ಕೊಂಡಿರ್ತೀರ, ಅವಾಗ ಈ ರೀತಿಯ ಹಳೆ ನೋವುಗಳು, ಹಳೆ ಫ್ರ್ಯಾಕ್ಚರ್ಗಳು ಸ್ವಲ್ಪ ಕೆದಕ್ಬಿಟ್ಟು ನಿಮಗೆ ನೋವು ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಈ ರೀತಿ ರಾತ್ರಿ ಟೈಮ್ ನೋವಿದೆ, ನಿಮ್ಮದು ಹಳೆ ಯಾವುದೋ ತೊಂದರೆ ಇರ್ಬೋದು, ಅದನ್ನು ಒಬ್ಬ ಸೂಕ್ತವಾದ ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ಗೆ ತೋರಿಸಿ ಏನು ಕಾರಣ ಅಂತ ತಿಳ್ಕೊಂಡು ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಥರ ನೈಟ್ ಪೇಯ್ನ್ ಬರುವಂಥ ಕೂಡ ಅವಾಯ್ಡ್ ಆಗುತ್ತೆ. ಇಲ್ಲ, ಇನ್ನೊಂದು ಬಂದು ಬರ್ಸೈಟಿಸ್ ಅಂತ ಹೇಳ್ತೀವಿ. ಸೊ ನೀ ಜಾಯಿಂಟ್ ಸುತ್ತ ಎಷ್ಟೊಂದು ಬರ್ಸ್ಗಳಿದೆ, ಸೆಮಿಮೆರನ್ಸ್ ಬರ್ಸ ಅಂತೀವಿ, ಸೆಮಿಟೆಂಡೋನ್ಸ್ ಬರ್ಸ ಅಂತೀವಿ, ಆನ್ಸರಿನ್ ಬರ್ಸ ಅಂತ ಹೇಳ್ತೀವಿ, ಎಲ್ಲ ಇನ್ಫ್ಲಮೇಷನ್ ಬರ್ಸೈಟಿಸ್ ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ ಮಿಡ್ಲ್ ಏಜಲ್ಲಿ ಇವನು ವಯಸ್ಸಾದರೂ ಕೂಡ ಮಂಡಿ ಸೌತಾ ಇರಲ್ಲ, ಅದರಿಂದ ನೋವಿರಲ್ಲ. ಏನಾಗುತ್ತೆ ಅಂತಂದರೆ ಸಾಧಾರಣ
ನೀವು ನಿಮ್ಮ ಜನರಲ್ ಪ್ರಾಕ್ಟೀಷನರ್ಸ್ಗೆ MBBSಗೆ ಅಥವಾ ಬೇರೆ ರೀತಿಯ ಡಾಕ್ಟರ್ಸ್ಗೆ ತಮ್ಮ ಫ್ಯಾಮಿಲಿ ಫಿಸಿಷಿಯನ್ ತೋರಿದ ತಕ್ಷಣ ಏನಾಗುತ್ತೆ ಅಂದರೆ ಮಂಡಿ ನೋವು ಇದ್ದ ತಕ್ಷಣ ಒಂದು ಅಣೆಪಟ್ಟಿ ಹಾಕ್ಬಿಡ್ತಾರೆ, ಲೇಬಲ್ ಮಾಡ್ಬಿಡ್ತಾರೆ. ಏನಂತ ವಯಸ್ಸಾಯ್ತು ರೀ ಮಂಡಿ ಸೌತಾ ಬಿಡಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಅಲ್ಲಲ್ಲ, ಮಂಡಿ ನೋವಿಗೆ ಎಷ್ಟೊಂದು ಕಾರಣ ಇದೆ. ಅದರಲ್ಲಿ ಬರ್ಸೈಟಿಸ್ ಒಂದು, ನಾವು ಅವೆಲ್ಲ ಟೆಂಡೈಟಿಸ್ ಬಗ್ಗೆ ಹೇಳಿದೆ. ಸೊ ಈ ರೀತಿಯ ನಾನ್ ಜಾಯಿಂಟಿಂದ ಎಫೆಕ್ಟ್ ಆಗಿದೆ. ಅದು ನೋಡಿ, ಮಂಡಿ ನೋವು ಅಂದರೆ ಮಂಡಿ ಸವೆತ ಆಸ್ಟಿಯೋಆರ್ಥ್ರೈಟಿಸ್ ಮಿಡಲ್ ಜಾಯಿಂಟ್ ಲೈನ್, ಲ್ಯಾಟ್ರಲ್ ಜಾಯಿಂಟ್ ಲೈನ್ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ ಜಾಯಿಂಟ್ಸಲ್ಲಿ, ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಪೇಯ್ನ್ ಇರುತ್ತೆ, ಟೆಂಡನ್ಸ್ ಇರುತ್ತೆ, ಅದು ಮಂಡಿ ಸವೆತ ಆಗುವಂಥದ್ದು. ಬಟ್ ಈ ಬರ್ಸೈಟಿಸು ಟೆಂಡೈಟಿಸ್ ಎಲ್ಲ ಮಂಡಿ ಸುತ್ತಮುತ್ತ, ಮಂಡಿ ಒಳಗಲ್ಲ, ಮಂಡಿ ಸುತ್ತಮುತ್ತ ಪೆರಿ ಆರ್ಟಿಕ್ಯುಲರ್ ಅಥವಾ ಜೆಕ್ಸ್ಟ್ರಾ ಆರ್ಟಿಕ್ಯುಲರ್ ಪೆಥಾಲಜಿ ಅಂತ ಹೇಳ್ತೀವಿ ನಾವು. ಸೊ ಜಾಯಿಂಟ್ನ ಸುತ್ತಮುತ್ತ, ಆ ಬರ್ಸಗಳೆಲ್ಲ ಜಾಯಿಂಟ್ ಸುತ್ತಮುತ್ತ ಇರುತ್ತೆ, ಅವುಗಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಬರ್ಸೈಟಿಸ್ ಆಗುತ್ತೆ. ಸೊ ಈ ರೀತಿ ಬರ್ಸೈಟಿಸ್ ಆದಾಗಲೂ ಕೂಡ ನಿಮಗೆ ನೈಟ್ ಟೈಮು ಅದು ಇನ್ಫ್ಲಮೇಷನ್ ಜಾಸ್ತಿಯಾಗಿ ಒಂಥರ ಟಿವ ಅಂತ ಕೀಳ್ತಾ ಇರುತ್ತೆ, ನೋವು ಕೊಡ್ತಾ ಇರುತ್ತೆ, ಮಂಡಿ ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಒಂದ್ರ ಮೇಲೆ ಒಂದು ಮಗ್ಳು ಮಲ್ಕೊತಾರೆ, ಮಂಡಿ ಮೇಲೆ ಒಬ್ಬರು ಮಂಡಿ ಮಲ್ಕೊಂಡ್ರೆ ಸಾರ್ ಮಂಡಿ ಮೇಲೆ ಮಂಡಿ ಇಡೋಕ್ಕಾಗಲ್ಲ, ನಾನು ದಿಂಬು ಹಿಡ್ಕೊಳ್ತೀನಿ, ಒಂದು ದಪ್ಪನ ಒಂದು ಬೆಡ್ಶೀಟ್ ಇಟ್ಕೊಂಡ್ಬಿಡ್ತೀನಿ, ಆ ಥರ ಮಲ್ಕೊಳಕ್ಕಾಗಲ್ಲ, ನನಗೆ ಒಂದ್ರ ಮೇಲೆ ಒಂದು ಮಂಡಿ ಬಿದ್ದರೂ ನೋವು ಕೊಡ್ತಾರೆ ಸರ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ಎಷ್ಟೊಂದು ಕಾರಣಗಳಿದೆ. ಸೊ ಹಾಗಾಗಿ ಸೂಕ್ತ ವೈದ್ಯರಲ್ಲಿ ತೋರಿಸಿ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಈ ಥರ ಎಷ್ಟೊಂದು ಕಾರಣಗಳಿದೆ. ರುಮ್ಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ರುಮ್ಟಾಯ್ಡ್ ಆರ್ಥರೈಟಿಸು ನೈಟ್ ಟೈಮಲ್ಲಿ ಜಾಸ್ತಿ ಪೇನ್ ಆಗುತ್ತೆ, ಎಸ್ಪೆಷಲಿ ಚಳಿಗಾಲದ ನೈಟ್ ಟೈಮ್ ಜಾಸ್ತಿ ಪೇನ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಗ್ಗೆ ತಕ್ಷಣ ನಾವು ಜಾಸ್ತಿ ಇರುತ್ತೆ. ಸೊ ರುಮ್ಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಗೆ ನಾನು ಸಾಧಾರಣ 2,000 ಜನ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ದೂರದಿಂದ ಬೆಂಗಳೂರು, ಮೈಸೂರು, ಮಂಡ್ಯ, ಅರಸೀಕೆರೆ, ತುಮಕೂರು ಎಲ್ಲ ಕಡೆಯಿಂದ ಬರ್ತಾರೆ ಪೇಷಂಟ್ಸು. ಆಂಧ್ರದಿಂದ ಬರ್ತಾರೆ, ಚೆನ್ನೈಯಿಂದ ಕೆಲವು ಪೇಷಂಟ್ಸ್ ಬರ್ತಾರೆ. ಸೊ ರುಮ್ಟಾಯ್ಡ್ ಆರ್ಥರೈಟಿಸ್ಗೆ ಸೂಕ್ತವಾದ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜ್ ತೊಗೊಂಡ್ರೆ ಡಿಫಾರ್ಮಿಟಿ ಆಗುವಂಥದ್ದು, ಮಂಡಿ ಥರ ಬೆಂಡಾಗುವಂಥವು ಎಲ್ಲ ಅವಾಯ್ಡ್ ಮಾಡೋದು ಗೆಳೆಯರೆ. ಸೊ ಹಾಗೆ ರುಮ್ಟಾಯ್ಡ್ ಆರ್ಥರೈಟಿಸ್ ಒಂದು ಪ್ರಮುಖವಾದ ಕಾರಣ ನೈಟ್ ಟೈಮ್ ನಿದ್ದೆ ಡಿಸ್ಟರ್ಬ್ ಆಗೋದಕ್ಕೆ. ಈ ರೀತಿಯ ನಾನಾ ಕಾರಣಗಳಿದ್ದಾವೆ. ಸೊ ಈ ರೀತಿಯ ಕಾರಣಗಳನ್ನು ಕರೆಕ್ಟಾಗಿ ಪತ್ತೆ ಹಚ್ಚಿ ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರುಮ್ಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಸೂಡೋ ಗೌಟ್ ಇರ್ಬೋದು, ಇದು ಇನ್ಫ್ಲಮೇಟ್ರಿ ಪೇನ್ಸ್ ಅಂತ ಹೇಳ್ತೀವಿ. ಈ ಥರ ಇನ್ಫ್ಲಮೇಷನ್ ಇರುವಂತಹ ನೋವುಗಳು ಸರ್ವೇ ಸಾಮಾನ್ಯ ರಾತ್ರಿ ಹೊತ್ತು ಜಾಸ್ತಿ ನೋವು ಕೊಡುತ್ತೆ. ಸೊ ಈ ಥರ ಕಾರಣಗಳಿದ್ದರೂ ಕೂಡ ನೈಟ್ ಟೈಮ್ ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗ್ಬೋದು, ಮಂಡಿಲಿ ನೋವು ಜಾಸ್ತಿ ಆಗ್ಬೋದು. ಇಲ್ಲರಿ ಏನಕ್ಕೆ ರಾತ್ರಿ ಹೊತ್ತೇ ನೋವು ಜಾಸ್ತಿ ಆಗುತ್ತೆ ಅಂದರೆ ಎಷ್ಟೊಂದು ಕಾರಣಗಳಿವೆ. ಒಂದು ಕಾರಣ ಏನಂದರೆ ನಾನು ಹೇಳ್ದಂಗೆ ಆಸ್ಟಿಯೋಆರ್ಥರೈಟಿಸ್, ರುಮ್ಟಾಯ್ಡ್ ಆರ್ಥರೈಟಿಸ್, ಜಾಯಿಂಟ್ ಸರ್ಫೇಸ್ ಎರೋಷನ್ಸ್ ಆಗಿರುತ್ತಲ್ಲ, ನೈಟ್ ಟೈಮ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ, ಒಂದಕ್ಕೊಂದು ಆ ಒಂದು ಜಾಯಿಂಟ್ ಸರ್ಫೇಸ್ ಬಂದು ಉಜ್ಜಿದಾಗ ನೋವಾಗುತ್ತೆ ಅಲ್ವಾ. ಆ ಥರ ಉಜ್ಜಿದಾಗ ನೈಟ್ ಟೈಮಲ್ಲಿ ಪೇನ್ ಆಗೋದು ಜಾಸ್ತಿ. ಜೊತೆಗೆ ಆ್ಯಕ್ಟಿವಿಟೀಸ್ ಇಲ್ಲ, ಬೆಳಗ್ಗೆ ಹೊತ್ತಾರು ಓಡಾಟ ಮಾಡ್ತಿರ್ತಾರೆ, ಆ್ಯಕ್ಟಿವಿಟೀಸ್ ಆಗ್ತಿರುತ್ತೆ, ಜಾಯಿಂಟ್ಸ್ ಎಲ್ಲ ಮೂವ್ ಆಗ್ತಿರುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ. ಸೊ ಹಾಗೆ ನೋವು ಬೆಳಗ್ಗೆ ಹೊತ್ತು ಕಾಣಲ್ಲ, ಬ್ಲಡ್ ಫ್ಲೋ ರಾತ್ರಿ ಮಲಗದ ಕಡಿಮೆ ಆಗ್ಬಿಡುತ್ತೆ, ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ಕೂಡ ನೋವು ಜಾಸ್ತಿ ಆಗುತ್ತೆ. ಮತ್ತು ಮೂರನೇದು ಬಂದು ನಿಮ್ಮ ಬೆಳಗ್ಗೆ ಹೊತ್ತೆಲ್ಲ ಮೂವ್ಮೆಂಟ್ಸ್ ಮಾಡ್ತಿರ್ತಾರೆ, ಜಾಯಿಂಟ್ಸ್ ಎಲ್ಲ ಮೂವ್ ಆಗ್ತಾ ಇರುತ್ತಲ್ಲ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಅದು ರಾತ್ರಿ ಮಲಗಿದಾಗ ಮೂವ್ಮೆಂಟ್ಸ್ ಇರಲ್ಲ. ಸೊ ಹಾಗೆ ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗುತ್ತೆ. ಎಸ್ಪೆಷಲಿ ರುಮ್ಟಾಯ್ಡ್ ಆರ್ಥರೈಟಿಸ್ ಕಾಯಿಲೆಯಲ್ಲಿ ಜಾಯಿಂಟ್ ಸ್ಟಿಫ್ ಆಗುವಂಥದ್ದು, ಮತ್ತು ಇನ್ಫ್ಲಮೇಷನ್ ಜಾಸ್ತಿ ಆಗುವಂಥದ್ದು, ಮತ್ತು ಒಂದು ರೀತಿಯ ಬಿಗಿತ. ಸರ್ ಬೆಳಗ್ಗೆ ಎದ್ದ ತಕ್ಷಣ ಬೆರಳು ಆ್ಯಕ್ಷನ್ ಮಾಡೋಕ್ಕಲ್ಲ ಡಾಕ್ಟ್ರ್, ಹಿಡ್ಕೊಂಡ್ಬಿಟ್ಟಿದೆ, ಫ್ರೀಯಾಗೇ ಇರಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಜರಳು ಫ್ರೀ ಆಗುತ್ತೆ ಅಂತಾರೆ. ಮಂಡಿ ನೋವು ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಇಳಿದ ತಕ್ಷಣ ನೆಲದ ಮೇಲೆ ಹೆಜ್ಜೆ ಇಡೋಕ್ಕಲ್ಲ ಸರ್, ಮಂಡಿ ಸಿಕ್ಕಾಡೆ ನೋವಿರುತ್ತೆ, ಒಂದು 5 ಹೆಜ್ಜೆ ನಡಿಬೇಕು, ಸ್ವಲ್ಪ ಹೊತ್ತು ಆಮೇಲೆ ಫ್ರೀ ಆಗುತ್ತೆ, ಆಮೇಲೆ ಚೆನ್ನಾಗಿ ನಡಿತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಇಂಬಡಿ ನೋವಿರೋರು ಕೂಡ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ಹೆಜ್ಜೆ 20 ಹೆಜ್ಜೆ ನಡೆ ತನಕ ನೋವಿರ್ತಾರೆ, ಆಮೇಲೆ ನೋವಿರೋದೇ ಗೊತ್ತಾಗಲ್ಲ, ಮತ್ತೆ ಓಡುತ್ತೆ ಅಂತ ಹೇಳ್ತೀವಿ. ಸೊ ಈ ರೀತಿಯ ಕಾರಣಗಳಿಂದ ಬೆಳಗ್ಗೆ ಹೊತ್ತು ಮತ್ತು ನೈಟ್ ಹೊತ್ತು ನಿಮಗೆ ನೋವು ಜಾಸ್ತಿ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ರೆ. ಪೂರ್ ಸ್ಲೀಪ್ ಪೊಸಿಷನ್ಸ್ ಅಂತ ಹೇಳ್ತೀವಿ. ಇವೇನು ಮಲಗಿರ್ತೀರಲ್ವಾ, ನಿಮ್ಮ ಪೋಸ್ಚರ್ಸು ಮಲಗಿದ್ದಾಗ ಎಷ್ಟೊಂದು ಗಂಟೆ ಇಷ್ಟೊಂದು ಟೈಮ್, ಅಷ್ಟು ಟೈಮ್ ನಿಮ್ಮ ಪೋಸ್ಚರ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ರಾತ್ರಿ ಕಣ್ಮುಚ್ಚಿ ಮಲ್ಕೊಂಡಾಗ ಅದೇ ಪೋಸ್ಚರ್, ಎಷ್ಟೊಂದು ಬಾಡಿಲಿ ಇದ್ದಲ್ಲಿ ನಿಮ್ಮ ಪೋಸ್ಚರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಒಬ್ಬರು ಅಬ್ನಾರ್ಮಲ್ ಒಬ್ಬರು ಮಂಡಿ ಮೇಲೆ ಒಬ್ಬರು ಮಂಡಿಯಾಗಿ ಮಲ್ಕೊತಾರೆ, ಯಾಕೆಬ್ರು ಮಂಡಿ ಫುಲ್ ಮಾಡಿಸ್ಬಿಟ್ಟು ಮಲ್ಕೊತಿದ್ದಾರೆ, ಕ್ವಶನ್ ಮಾಡ್ತಾರೆ. ಏನು ವಿವಿಧ ಅಬ್ನಾರ್ಮಲ್ ಪೋಸ್ಚರ್ಸಲ್ಲಿ ಮಲ್ಕೊಳ್ಳೋದ್ರಿಂದ ಕೂಡ ಜಾಯಿಂಟ್ಸ್ಗೆ, ನಿಮ್ಮ ಲೋವರ್ ಬ್ಯಾಕ್ಗೆ, ಅವುಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ. ಆವಾಗಲೂ ಕೂಡ ನಿಮಗೆ ಪೇಯ್ನ್ ಬರ್ಬೋದು. ಯಾವ ರೀತಿ ಮಲಗಬೇಕು ಅನ್ನೋದು ನಾನು ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವೀಡಿಯೋನ ತಾವು ನೋಡಿ ಗೆಳೆಯರೆ. ಗೆಳೆಯರೆ, ನಾನಾ ರೀತಿಯ ಕಾರಣಗಳು ಏನಕ್ಕೆ ರಾತ್ರಿ ಹೊತ್ತು ನೋವು, ಮಂಡಿ ನೋವು ಜಾಸ್ತಿ ಆಯ್ತು ಅಂತ ನೋಡಿದ್ರಲ್ಲ, ಕೆಲವು ಸಿಂಪಲ್ ಸೊಲ್ಯೂಷನ್ಸ್, ಮನೆಯಲ್ಲೇ ಮಾಡ್ಕೊಳ್ಳೋಂಥ ಸೊಲ್ಯೂಷನ್ಸ್ ಹೇಳ್ತೀನಿ ಗೆಳೆಯರೆ. ದಯವಿಟ್ಟು ವೀಡಿಯೋನ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ, ವಯಸ್ಸು ಅಜ್ಜ ಅಜ್ಜಿಗಳು ಅವರೆಲ್ಲ ನೋವಾಗ್ತದೆ, ದಯವಿಟ್ಟು ವೀಡಿಯೋನ ಫಾಲೋ ಮಾಡಿ. ಇದೆಲ್ಲ ಸಿಂಪಲ್ ಮೆಥಡು, ನಾನು ಹಿಂದ್ಗಡೆ ಫೋಟೋ ಕೂಡ ಹಾಕಿರ್ತೀನಿ, ಅದು ನೋಡಿ ನಂಗೆ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಸೊ ಅದಕ್ಕೆ ಸಿಂಪಲ್ ಮನೆಯಲ್ಲೇ ಮಾಡುವಂತಹ ಮನೆ ಮದ್ದುಗಳನ್ನು ಮನೆಯಲ್ಲೇ ಪಾಲಿಸ್ಬೋದಂಥ ಸಿಂಪಲ್ ರೆಮಿಡೀಸ್ ಹೇಳ್ತೀನಿ ಗೆಳೆಯರೆ. ಒಂದು ಕರೆಕ್ಟ್ ಪೋಸ್ಚರ್ ನೋಡಿ, ಮಂಡಿ ನಿಮಗೆ ಊತ ಇದ್ದಾಗ, ಸ್ವೆಲ್ಲಿಂಗ್ ಇದ್ದಾಗ ತನ್ನಷ್ಟಕ್ಕೆ ತಾನೇ ಮಂಡಿ ಥರ ಬೆಂಡಾಗುತ್ತೆ. ಸೊ ಮಂಡಿ ಬೆಂಡಾದಾಗ ನೀವು ಕೆಳಗಡೆ ಒಂದು ದಿಂಬು ಇಟ್ಕೊಡ್ಬೋದು, ಅಥವಾ ಒಂದು ಬೆಡ್ಶೀಟ್ ಮಡಚಿಬಿಟ್ಟು ದಿಂಬು ಕಡೆ ಈ ಥರ ಸಪೋರ್ಟ್ ಕೊಡ್ಬೋದು. ಅವಾಗ ಏನಂತೆ ಮಂಡಿ ಈ ಥರ ಪೊಸಿಷನ್ ಇದ್ದಾಗ ನಿಮ್ಗೆ ಮಂಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಜಾಯಿಂಟ್ ಫ್ಲೂಯಿಡ್ ಇದ್ದರೆ, ಫ್ಯೂಷನ್ ಇದ್ದರೆ ಅದಕ್ಕೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಅವಾಗ ನೋವು ಕಡಿಮೆ ಆಗುತ್ತೆ. ಆ ಥರ ಪ್ರಾಪರ್ ಪೋಸ್ಚರ್ನ ಮೇಂಟೈನ್ ಮಾಡಿ. ಸೈಡ್ ಮಗ್ಳು ಮಲ್ಕೋದ್ರೆ 2 ಮಂಡಿ ಮಧ್ಯೆ ಒಂದು ದಿಂಬಿಟ್ಕೊಂಡು ಮಲ್ಕೋಬೋದು. ಸೊ ಈ ರೀತಿ ಕರೆಕ್ಟ್ ಪೋಸ್ಚರ್ನ ಮೇಂಟೈನ್ ಮಾಡೋದ್ರಿಂದ ಮಂಡಿ ನೋವು ರಾತ್ರಿ ಬರುವಂಥ ಕಡಿಮೆ ಮಾಡೋದು ಗೆಳೆಯರೆ. ನೆಕ್ಸ್ಟ್ ಕೋಲ್ಡ್ ಆ್ಯಂಡ್ ಹಾಟ್ ಥೆರಪಿ ಅಂತ ಹೇಳ್ತೀವಿ. ಕೋಲ್ಡ್ ಆ್ಯಂಡ್ ಹಾಟ್ ಥೆರಪಿ ಅಂದರೆ ನಿಮ್ಗೆ ಗೊತ್ತಿದೆ, ರಾತ್ರಿ ಮಲಗೋಕ್ಕೆ ಮುಂಚೆ ಕೋಲ್ಡ್ ಪ್ಯಾಕ್ಸ್, ಪ್ಲಾಸ್ಟಿಕ್ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕೊಟ್ಟರೆ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಎಡಿಮಾ ಅಂತೀವಿ ಅದು ಕಡಿಮೆ ಆಗುತ್ತೆ.
ಜೊತೆಗೆ ಆಲ್ಟರ್ನೇಟಿವ್ ಹಾಟ್ ಆ್ಯಂಡ್ ಕೋಲ್ಡ್, ಬಿಸಿ ಶಾಖ ಮತ್ತು ತಣ್ಣೀರು ಎರಡು ಆಲ್ಟರ್ನೇಟಿವ್ ಕೊಡೋದ್ರಿಂದ ಕೂಡ ಬಾಡಿ ಇನ್ಫ್ಲಮೇಷನ್ಸ್ ಕಡಿಮೆ ಆಗಿ ರಾತ್ರಿ ಹೊತ್ತು ನೀವು ಮಲಗುವಾಗ ನಿಮಗೆ ಬರುವಂಥ ಪೇಯ್ನು ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಯ್ತಾ ಗೆಳೆಯರೆ. ನೆಕ್ಸ್ಟ್ ಜೆಂಟ್ಲ್ ಸ್ಟ್ರೆಚಿಂಗ್ ಎಕ್ಸಸೈಸ್. ಮಲ್ಕೊಳ್ಳೋಕೆ ಮುಂಚೆ ಕೆಲವು ಸಿಂಪಲಾಗಿ ಸ್ಟ್ರೆಚಿಂಗ್, ಮಂಡಿಯನ್ನು ಹಿಂದಕ್ಕೆ ಮುಂದಕ್ಕೆ ಆಡಿಸುವಂಥದ್ದು, ಸ್ವಲ್ಪ ಸ್ಟ್ರೆಚ್ ಮಾಡುವಂಥದ್ದು, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅವೆಲ್ಲ ಮಸಲ್ಸ್ ಸ್ವಲ್ಪ ಟೈಟ್ ಆಗುತ್ತೆ. ಆ ಮಸಲ್ಸ್ ಟೈಟ್ ಆಗಿದ್ದರೂ ಕೂಡ ರಾತ್ರಿ ಟೈಮ್ ನಿಮಗೆ ನೋವು ಕೊಡೋ ಚಾನ್ಸ್ ಇರುತ್ತೆ. ಸೊ ಇದು ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಮಲ್ಕೊಂಡ್ರೆ ಅಂತ ಏನಾಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಆ ಟೆನ್ಷನ್ ಏನಿದೆ ಮಸಲ್ಸ್ ಅದು ಕಡಿಮೆ ಆಗುತ್ತೆ. ಸ್ಟ್ರೆಚಿಂಗ್ ಕಡಿಮೆ ಆದಾಗ, ನಿಮ್ಮ ಸ್ಟ್ರೆಚಿಂಗ್ ಮಾಡಿದಾಗ ಮಸಲ್ ಟೆನ್ಷನ್ ಕಡಿಮೆ ಆಗಿ ಇನ್ಫ್ಲಮೇಷನ್ ಕಡಿಮೆ ಆಯ್ತು. ಹಾಗಾಗಿ ರಾತ್ರಿ ಹೊತ್ತು ನಿಮಗೆ ಸ್ಟಿಫ್ನೆಸ್ಸಿಂದ ಬರುವಂಥ ಪೇನ್ ಇರುತ್ತಲ್ಲ, ಆ ಪೇನೆಲ್ಲ ಖಂಡಿತವಾಗ್ಲೂ ಕಡಿಮೆ ಆದಾಗ. ಇನ್ನೂ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತಂದರೆ, ಸ್ಟೇ ಆ್ಯಕ್ಟಿವ್ ಡ್ಯೂರಿಂಗ್ ದ ಡೇ ಟೈಮ್ ಅಂತೀವಿ. ನೀವು ಸ್ವಲ್ಪ ಮಾರ್ನಿಂಗ್ ಎಲ್ಲ ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು. ಸ್ವಲ್ಪ ಎಕ್ಸಸೈಸ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡೋದು, ಕ್ವಾಡ್ರಿಸೆಪ್ಸ್ ಅಂತ ತೊಡೆ ಮಾಂಸಗಟ್ಟೆ ಕೆಲವು ಎಕ್ಸಸೈಸ್ ಇದೆ, ಅದರಲ್ಲಿ ಒಂದು ಸಪ್ರೇಟ್ ಮಾಡಿ ಅಂತ ಅವ್ನು ನೋಡಿ ತಾವು ಸ್ವಿಮ್ಮಿಂಗ್ ಮಾಡುವಂಥದ್ದು, ಲೈಟಾಗಿ ವಾಕಿಂಗ್ ಮಾಡುವಂಥದ್ದು, ಅನುಕೂಲ ಜಾಗಿಂಗ್ ಕೂಡ ಮಾಡ್ಬೋದು ನಿಮ್ಮ ಮಂಡಿ ಸಪೋರ್ಟ್ ಮಾಡಿದಾಗ. ಈ ಥರ ಸ್ಟೇ ಆ್ಯಕ್ಟಿವ್ ಆಗಿರೋದ್ರಿಂದ ಬಾಡಿ ಮೂವ್ಮೆಂಟ್ಸ್ ಚೆನ್ನಾಗಿರುತ್ತೆ, ಮೂವ್ಮೆಂಟ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ನೀ ಜಾಯಿಂಟಲ್ಲಿ. ಸೊ ಆಟೋಮೆಟಿಕಾಗಿ ಬ್ಲಡ್ ಫ್ಲೋ ಚೆನ್ನಾಗುತ್ತೆ, ಸ್ಟಿಫ್ನೆಸ್ ಅವೆಲ್ಲ ಅವಾಯ್ಡ್ ಆಗುತ್ತೆ. ಹಂಗೆ ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಬರ್ತಾ ಕಡೆ ಅದೊಂದು ಮಾಡ್ಬೋದು. ನೆಕ್ಸ್ಟ್ ಎಲಿವೇಟ್ ಯುವರ್ ಲೆಗ್ಸ್ ಅಂತ, ರಾತ್ರಿ ಮಲಗುವಾಗ ದಿಂಬಿಟ್ಬಿಟ್ಟು ಕಾಲುತ್ತೆ, ಊತ ಇರೋಗೆ, ಎಸ್ಪೆಷಲಿ ಮಂಡಿ ಊತ ಇರುತ್ತೆ, ಪಾದ ಊತ ಇರುತ್ತೆ, ಆ್ಯಂಕಲ್ ಜಾಯಿಂಟ್ ಊತ ಇರುತ್ತೆ, ಇಡೀ ಲೆಗ್ ಕೂಡ ಊತ ಬಂದಿರುತ್ತೆ. ಸೊ ದಿಂಬು ಒಂದು ತೊಡೆ ಹತ್ರ ಒಂದು ದಿಂಬು, ಕಾಲ ಹತ್ರ ಎರಡು ದಿಂಬು ಇಟ್ಬಿಟ್ಟು ಎತ್ತರ ಇಟ್ಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ, ಆರ್ಟ್ಗಿಂತ ಹೈಟ್ ಇರಬೇಕು ನಿಮ್ಮ ಲೆಗ್ಗು. ಸೊ ಈ ಥರ ಊತ ನೋವೆಲ್ಲ ಬಾಡಿ ಕಡೆ ಓಡೋದು, ಇನ್ಫ್ಲಮೇಷನ್ನು ಮತ್ತು ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಪೇಯ್ನು ರಾತ್ರಿ ಹೊತ್ತು ಬರೋದು ಕೂಡ ಕಡಿಮೆ ಆಯ್ತು ಗೆಳೆಯರೆ. ಸೊ ಗೆಳೆಯರೆ, ಸಿಂಪಲ್ ಮನೆ ಮದ್ದು ಏನು ಮಾಡುವ ಅಂತ ಹೇಳಿದೆ. ಬಟ್ ವೆನ್ ಟು ಸಿ ಡಾಕ್ಟರ್, ಯಾವಾಗ ನೀವು ವೈದ್ಯರನ್ನ ಕಾಣಬೇಕು, ಎಸ್ಪೆಷಲಿ ಆರ್ಥೋಪೆಡಿಕ್ ಸರ್ಜನ್ಸ್ನ, ಮಂಡಿ ನೋವಿಗೆ ಅವರೇ ಟ್ರೀಟ್ಮೆಂಟ್ ಕೊಡುವಂಥದ್ದು. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್ 25 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತೇನೆ ತುಮಕೂರಲ್ಲಿ. ಸೊ ಯಾವಾಗ ನೀವು ವೈದ್ಯರನ್ನ ಕಾಣಬೇಕಪ್ಪ, ಸ್ಪೆಷಲಿಸ್ಟ್ ಕಾಣಬೇಕು ಅಂತಂದರೆ, ಈ ಎಲ್ಲ ರೆಮಿಡೀಸ್ ಮಾಡಿದ್ರಿ ಆದರೂ ನೋವು ಕಡಿಮೆ ಆಗಲಿಲ್ಲ, ಖಂಡಿತ ಒಂದ್ಸಲ ಆರ್ಥೋಪೆಡಿಕ್ ಸರ್ಜನ್ ತೋರಿಸಿ. ಎರಡನೇದು, ತುಂಬ ಪೇಯ್ನ್ ಜಾಸ್ತಿ ಇದೆ, ಸ್ವೆಲ್ಲಿಂಗ್ ಅಂತ ಊತ ಬಂದುಬಿಡುತ್ತೆ ನೋಡಿ. ನಾರ್ಮಲಾಗಿ ಜಾಯಿಂಟಲ್ಲಿ 2 to 3 ml ಫ್ಲೂಯಿಡ್ ಕಲೆಕ್ಟ್ ಆಗಿರುತ್ತೆ ಅಷ್ಟೇ. ಬಟ್ ಕೆಲವು ಕಂಡೀಷನ್ಸಲ್ಲಿ ತುಂಬ ಜಾಸ್ತಿ ಸೇರ್ಕೊಂಡು, ಕೆಲವು 60, 70, 80, 100, 120 ml ಕೆಲವು ಫ್ಲೂಯಿಡ್ ಜಾಸ್ತಿ ಆಗಿಬಿಡುತ್ತೆ. ಸೊ ಏನಲ್ಲಿ ಎಫ್ಯೂಷನ್ ಅಂತ ಹೇಳ್ತೀವಿ. ಕೆಲಸ ಏಟ್ಗೀಟಾಗಿ ಈ ಮಾರ್ತೋಸ್ ಅಂತ ಬ್ಲಡ್ ಕೂಡ ಕಲೆಕ್ಟ್ ಆಗ್ಬಿಟ್ಟು ಜಾಯಿಂಟಲ್ಲಿ ಗೊತ್ತಿಲ್ಲ, ಪರೀಕ್ಷೆ ಮಾಡಿ ನೋಡೋಕೆ ಗೊತ್ತಾಗುತ್ತೆ. ಸೊ ತೀರಾ ಜಾಸ್ತಿ ಇದ್ದಾಗ ನಾವು ನೀಡ್ಲಾಕ್ಬಿಟ್ಟು ಆಸ್ಪಿರೇಷನ್ ಅಂತ ಮಾಡ್ತೀವಿ, ಭಾಳಷ್ಟು ಕೇಸಿಗೆ ಮಾಡಿದ್ವಿ, ಏನು ತೊಂದರೆ ಇಲ್ಲ. ನೀರು ತೆಗೆದ್ರೆ ತೊಂದರೆ ಆಗ್ತದೆ, ಎಷ್ಟೊಂದು ಜನ ತಲೆಯಲ್ಲಿ ತಪ್ಪು ಭಾವನೆ ಇಟ್ಕೊಂಡಿದ್ರೆ ಆ ಥರ ಇಲ್ಲ. ಸೊ ಸ್ವಲ್ಪ ನೀರಿದ್ದರೆ ನಾವು ಬ್ಯಾಂಡೇಜಲ್ಲಿ ಮಾತ್ರೆಗಳೇ ಕಡಿಮೆ ಮಾಡ್ತೀವಿ. ಬಟ್ ತೀರಾ ಜಾಸ್ತಿ ಇದ್ದಾಗ ತೆಗಿಬೇಕಾಗತ್ತೆ, ತೆಗೆದ್ರೆ ಏನು ತೊಂದರೆ ಇಲ್ಲ. ಸೊ ಊತ ನೋವು ತುಂಬ ಜಾಸ್ತಿ ಇತ್ತು, ಸ್ವೆಲ್ಲಿಂಗ್ ಜಾಸ್ತಿ ಇಂದ ಕೂಡ ಡಾಕ್ಟ್ರಿಗೆ ತೋರಿಸಿ. ಮತ್ತು ನೈಟ್ ಟೈಮ್ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂದಾಗ ಕೂಡ ಡಾಕ್ಟ್ರಿಗೆ ತೋರಿಸಿ. ಸೊ ಏನಕ್ಕೆ ಕಾರಣ, ಎಷ್ಟೊಂದು ಕಂಡೀಷನ್ ಇದೆ. ಬರ್ಸೈಟಿಸ್ ಅಂತ ಹೇಳಿದೆ, ಟೆಂಡೈಟಿಸ್ ಅಂತ ಹೇಳಿದೆ, ರುಮ್ಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ದೀನಿ. ರುಮ್ಟಾಯ್ಡ್ ಆರ್ಥರೈಟಿಸ್ ಡಯಾಗ್ನೋಸ್ ಮಾಡೋಕ್ಕೆ ಎಕ್ಸ್ರೇ ಜೊತೆಗೆ ಬ್ಲಡ್ ಟೆಸ್ಟ್ ಮಾಡಿಸಿ. ಸೊ ನುರಿತ ವೈದ್ಯರು ಏನು ಮಾಡ್ತಾರೆ, ಅವನ್ನೆಲ್ಲ ಬೇಕಾದಂಥ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ. ಅವಶ್ಯಕತೆ ಎಕ್ಸ್ರೇ ಮಾಡಿಸ್ಬೋದು, ಕೆಲವು ರಕ್ತ ಪರೀಕ್ಷೆಗಳು ಮಾಡಿಸ್ಬೋದು. ಎಷ್ಟೊಂದು ಕಾರಣಗಳಿಂದ ರಾತ್ರಿ ಹೊತ್ತು ನಿಮಗೆ ಮಂಡಿ ನೋವು ಬರ್ತಾಯಿರುತ್ತೆ. ಸೊ ಕರೆಕ್ಟಾಗಿ ನೋಡಿ ಅದಕ್ಕೆ ಡಯಾಗ್ನೋಸ್ ಮಾಡಿ ಆವಾಗ ಟ್ರೀಟ್ಮೆಂಟ್, ಸೂಕ್ತವಾದ ಟ್ರೀಟ್ಮೆಂಟ್ ಆಗಿದಾಗ ಖಂಡಿತ ನೀವು ಗುಣಮುಖರಾಗ್ತೀರಾ, ನೋವು ಕಡಿಮೆ ಆಗುತ್ತೆ. ಅನ್ನೆಸರಿ ಈಗೆಲ್ಲ ಭಾಳ ಅಡ್ವಾನ್ಸ್ಡ್ ಇದೆ ಅಲ್ವಾ, ಸೈನ್ಸ್ ಭಾಳ ಅಡ್ವಾನ್ಸ್ಡ್ ಇದೆ. ಅನ್ನೆಸರಿ ಯಾಕೆ ನೋವು ತಿಂತಕ್ಕೆ ಹೋಗಬೇಕು, ಅದು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಮಂಡಿನ ರುಮ್ಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು, ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಂಬಿಟ್ರೆ ಒಳ್ಳೆ ಮಾತ್ರೆಗಳಿಂದ ಸಿಂಪಲ್ ಎಕ್ಸಸೈಸ್ ಮಾಡೋದನ್ನೇ ಎಷ್ಟೊಂದು ಮೇಂಟೈನ್ ಮಾಡ್ಬೋದು. ತೀರಾ ಜಾಸ್ತಿಯಾಗಿ ಡಿಫಾರ್ಮಿಟಿ ಆಗಿ ಕೆಲವು ಮಂಡಿಯಲ್ಲಿ ಹಿಂಗೆ ಬೆಂಡ್ ಆಗಿಬಿಡುತ್ತೆ. ನಾನು ಎಷ್ಟೊಂದು ಜನ ಪೇಷಂಟ್ ನೋಡ್ತಿರ್ತೀನಿ, ಅಷ್ಟೊಂದು ಬೆಂಡ್ ಆಗುತ್ತೆ, ಅದು ತೋರಿಸ್ತಾ ಇರಲ್ಲ. ಏನೋ ಮನೇಲಿ ಆಯಿಲ್ ಹಾಕ್ಕೊಳ್ಳೋದಂತೆ, ಇನ್ನೇನೋ ಅದು ಮಾಡೋದಂತೆ, ಇದು ಮಾಡೋದಂತೆ, ಎಣ್ಣೆ ಹಾಕ್ಕೊಳ್ಳೋದು, ಅದು ಮಾಡಿ ಕಾಲು ತಳ್ಳಿಬಿಟ್ಟಿರ್ತಾರೆ. ಹಾಗೆ ತೀರಾ ಜಾಸ್ತಿ ಆಗ್ಬಿಟ್ಟರೆ ಕೊನೆಗೆ ಆಪ್ರೇಷನ್ ಸ್ಟೇಜ್ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಮನೆ ಮದ್ದು ಕೆಲಸ ಮಾಡ್ತಿಲ್ಲ ಅಂದರೆ ತೀರಾ ಜಾಸ್ತಿ ಆದ ತನಕ ವೆಯ್ಟ್ ಮಾಡಿಬಿಡಿ, ಸೂಕ್ತವಾದ ಡಾಕ್ಟ್ರಿಗೆ ತೋರಿಸಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಐಡಿಯಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀವು ರಿಕವರ್ ಆಗೋ ಚಾನ್ಸ್ ಇದ್ದೇ ಇರ್ತಾರೆ. ಸೊ ಮಂಡಿ ನೋವು ರಾತ್ರಿ ಹೊತ್ತು ಏನಕ್ಕೆ ಬರುತ್ತೆ ಅಂತ ವಿವರ ಹೇಳಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಮಂಡಿ ನೋವು ಯಾರ್ಯಾರಿಗಿದೆ ಎಲ್ಲರಿಗೂ ಇದನ್ನ ಫಾರ್ಮ್ ಮಾಡಿ, ಎಸ್ಪೆಷಲಿ ವಯಸ್ಸಾದವ್ರಿಗೆ, ಅಜ್ಜ ಅಜ್ಜನಿಗೆ, ನಿಮ್ಮ ಅತ್ತೆ ಅಮ್ಮ ಇರ್ಬೋದು, ನೀವು ಅಪ್ಪ ಅಮ್ಮ ವಯಸ್ಸಾದಿರ್ಬೋದು, ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಫಾರ್ಮ್ ಮಾಡಿ ಏನಕ್ಕೆ ಮಂಡಿ ನೋವು ಬರುತ್ತೆ ಅಂತ ತಿಳ್ಕೊಳ್ಳಿ. ಮನೆ ಮದ್ದು ಮಾಡಿ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ಸೂಕ್ತವಾದ ಡಾಕ್ಟ್ರ್ ತೋರಿಸಿ ಒಳ್ಳೆ ಚಿಕಿತ್ಸೆ ತೊಗೊಳ್ಳಿ. ಮಂಡಿ ನೋವಿಲ್ದೇ ಸುಖಕರವಾದ ನಿದ್ದೆ ನಿಮ್ಗೆ ಬರಲಿ ಅಂತ ನಾನು ಈ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಲ್ ದ ಬೆಸ್ಟ್. ವಾರಕ್ಕೆ 3 ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಆ್ಯಂಡ್ ಆಲ್